ಎಲ್ಲರಿಗೂ ಇಂದಿನ ವಿಡಿಯೋಕ್ಕೆ ಸ್ವಾಗತ. ಇಂದು ನಾವು ಹೈಟೆಕ್ ಸ್ಕೂಲ್ನ ಭಾಗವಾಗಿ ಕೈಟ್ ಕೇರಳ ಎಲ್ಲ ಸರ್ಕಾರಿ ಮತ್ತು ಏಡೆಡ್ ಶಾಲೆಗಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ಗಳು ಮತ್ತು ಪ್ರಾಜೆಕ್ಟರ್ಗಳನ್ನು ನೀಡಿರುತ್ತದೆ. ಈಗಾಗಲೇ 5 ವರ್ಷದ ವ್ಯಾರಂಟಿಯನ್ನು ಮುಗಿಸಿ ಪುನಃ ಅದರ ವ್ಯಾರಂಟಿಯನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಎಂಬ ಒಂದು ಹೊಸ ಸರ್ಕ್ಯುಲರ್ ಮೊನ್ನೆ ತಾನೇ ಎಲ್ಲ ಶಾಲೆಗಳಿಗೂ ಲಭಿಸಿರ್ತದೆ. ಇದರ ವ್ಯಾರಂಟಿ ಪೀರಿಯಡ್ನಲ್ಲಿ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಅದನ್ನು ಸರಿಪಡಿಸಲಿಕ್ಕೆ ಬೇಕಾಗಿ ಈಗ ಒಂದು ಹೊಸ ವೆಬ್ಸೈಟನ್ನು ಕೈಟ್ನವರು ಶಾಲೆಗಳಿಗೆ ಮೇಲ್ ಮೂಲಕ ತಿಳಿಸಿರ್ತಾರೆ. AMC ಕೈಟ್ ಕೇರಳ ಅಂತೇಳಿ ಒಂದು ಹೊಸ ವೆಬ್ಸೈಟ್ ಉಂಟು. ಅದರ ಮೂಲಕ ಆಗಿರ್ತದೆ. ನಾವೀಗ ಹಾಳಾಗಿರುವಂಥ ಲ್ಯಾಪ್ಟಾಪ್ ಅಥವಾ ಪ್ರಾಜೆಕ್ಟ್ಗಳ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡೋದು ಅಂತ ಇಂದಿನ ವಿಡಿಯೋದಲ್ಲಿ ನೋಡುವ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರನ್ನು ಓಪನ್ ಮಾಡಿ, ಫೈರ್ಫಾಕ್ಸ್ ಅಥವಾ ಗೂಗಲ್ ಕ್ರೋಮ್, ಅದರಲ್ಲಿ AMC ಕೈಟ್ ಕೇರಳ ಅಂತ ಟೈಪ್ ಮಾಡಿ. ಹಾಗೆ ಟೈಪ್ ಮಾಡುವಾಗ ಈ ರೀತಿ ಫಸ್ಟಿಗೆ ಸಿಗುವಂಥ ಕೈಟ್ AMC ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಕೂಲ್ ಲಾಗಿನ್ ಅಂತ ಕಾಣ್ತದೆ. ಸ್ಕೂಲ್ ಲಾಗಿನ್ನ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೊಡಲಿಕ್ಕೆ ಬರ್ತದೆ. ಅಲ್ಲಿ ನಿಮ್ಮ ಶಾಲೆಯ ಸಂಪೂರ್ಣ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಟೈಪ್ ಮಾಡಿ. ಆ ಬಳಿಕ ಸಂಪೂರ್ಣ ಲಾಗಿನ್ ಎಂಬ ಈ ಒಂದು ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ. ಆನಂತರ ಕ್ಯಾಪ್ಚಾವನ್ನು ಟೈಪ್ ಮಾಡಬೇಕು. ಕೆಳಗೆ ಲಾಗಿನ್ ಅಂತ ಇದೆ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಓಪನ್ ಆಗಿ ಬರ್ತದೆ. ಇಲ್ಲಿ ಸೆಲೆಕ್ಟ್ ಕ್ಯಾಟಗರಿ ಸೆಲೆಕ್ಟ್ ಮಾಡಬೇಕು. LP ಆದರೆ LP, UP ಆದರೆ UP. ನಮ್ಮದು LP ಶಾಲೆ ಆದ ಕಾರಣ ಖಾಲಿ LP ಮಾತ್ರ ಕಾಣ್ತಾ ಉಂಟು. ಅಲ್ಲಿ ಪ್ರೈಮರಿ LP ಲ್ಯಾಪ್ಟಾಪ್ ಆ್ಯಂಡ್ ಪ್ರಾಜೆಕ್ಟರ್ ಅಂತ ನೆಕ್ಸ್ಟ್ನ ಇದರಲ್ಲಿ ಸೆಲೆಕ್ಟ್ ಮಾಡಬೇಕು. ಆನಂತರ ಸಬ್ಮಿಟ್ ಕೊಡಬೇಕು. ಈಗ ಸಬ್ಮಿಟ್ ಕೊಡುವಾಗ ಇಲ್ಲಿ ಟೋಟಲ್ ನಿಮ್ಮ ಹತ್ರ ಎಷ್ಟು ಎಕ್ವಿಪ್ಮೆಂಟ್ಸ್ ಇದೆ ಅಂತ ಇಲ್ಲಿ ತೋರಿಸ್ತದೆ. ಲ್ಯಾಪ್ಟಾಪ್ ಮತ್ತು ಪ್ರಾಜೆಕ್ಟರ್ಗಳು ಸೇರಿರುವಂಥ ಸಂಖ್ಯೆ ಆಗಿರ್ತದೆ. ಇಲ್ಲಿ 5 ಅಂತ. ನಮ್ಮಲ್ಲಿ 3 ಲ್ಯಾಪ್ಟಾಪ್ಗಳು ಮತ್ತು 2 ಪ್ರಾಜೆಕ್ಟರ್ಗಳು ಇರುವಂಥದ್ದು, ಅದು ಸೇರಿ ಒಟ್ಟು 5 ಇರುವಂಥದ್ದು. ಹಾಗೆ ಇಲ್ಲಿ ಟೋಟಲ್ ಕಂಪ್ಲೇಂಟ್ಸ್ ಅಂತ ಕಾಣ್ತದೆ. ಇಲ್ಲಿ 1 ಕಾಣ್ತದೆ. ಇದು ನಾನು ಮೊನ್ನೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದು ಇಲ್ಲಿ 1 ಅಂತ ತೋರಿಸುವಂಥದ್ದು. ನೀವು ಇದುವರೆಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದರೆ ಅಲ್ಲಿ 0 ಇರ್ಬೋದು. ಹಾಗೆ ನ್ಯೂ ಕಂಪ್ಲೇಂಟ್ ಅಂತ ಹೇಳಿದರೆ ಈಗ ಯಾವುದಾದ್ರೂ ಹೊಸ ಕಂಪ್ಲೇಂಟ್ ಮಾಡ್ತಿದ್ರೆ ಅದರದ್ದು ಇಲ್ಲಿರುವಂಥದ್ದು. ಇದು ಕಂಪ್ಲೇಂಟ್ ಮಾಡಿ ಅವರು ರಿಜಿಸ್ಟರ್ ಮಾಡಿದರೆ ಇಲ್ಲಿ ಅಸೈನ್ಡ್ ಅಂತ ಬರ್ತದೆ ನೋಡಿ ಇಲ್ಲಿ ಕೆಳಗಡೆ. ಆಗ ಇಲ್ಲಿ ಟೋಟಲ್ ಕಂಪ್ಲೇಂಟ್ಸ್ನಲ್ಲಿ ಅದಿರುವಂಥದ್ದು. ಅವರು ಅಸೈನ್ ಮಾಡೋದಕ್ಕಿಂತ ಮೊದಲು ಇಲ್ಲಿ ಕೌಂಟ್ ತೋರಿಸ್ತಾ ಇರ್ತದೆ. ಇದು ಯಾವ ರೀತಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದು ಅಂತ ನೋಡುವ. ಇಲ್ಲಿ ಹೋಮ್ ಡ್ಯಾಶ್ಬೋರ್ಡ್ ಮತ್ತು ರಿಜಿಸ್ಟರ್ ಕಂಪ್ಲೇಂಟ್ ಅಂತ ಇದೆ. ರಿಜಿಸ್ಟರ್ ಕಂಪ್ಲೇಂಟಿನ ಮೇಲೆ ಕ್ಲಿಕ್ ಮಾಡಬೇಕು. ಕಂಪ್ಲೇಂಟ್ ಮಾಡುವಾಗ ಇಲ್ಲಿ ಪ್ರಾಡಕ್ಟ್ ಟೈಪ್ ಅಂತ ಇದೆ. ಪ್ರಾಡಕ್ಟ್ ಟೈಪ್ನಲ್ಲಿ ಈಗ ಯಾವುದು ಕಂಪ್ಲೇಂಟ್ ಉಂಟೋ ಅದನ್ನು ಸೆಲೆಕ್ಟ್ ಮಾಡಬೇಕು. ಪ್ರಾಜೆಕ್ಟರ್ ಆದರೆ ಪ್ರಾಜೆಕ್ಟರ್, ಲ್ಯಾಪ್ಟಾಪ್ ಆಗಿದ್ದರೆ ಲ್ಯಾಪ್ಟಾಪ್, ಅದನ್ನು ಸೆಲೆಕ್ಟ್ ಮಾಡುವಂಥದ್ದು. ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಐಟಮ್ ಸೀರಿಯಲ್ ನಂಬರ್ ಅಂತ ಇದೆ. ಈಗ ನಿಮಗೆ ಎಷ್ಟು ಲ್ಯಾಪ್ಟಾಪ್ಗಳು ಸಿಕ್ಕಿದೆ, ನಾನಿಲ್ಲೀಗ ಉದಾಹರಣೆಗೆ ಲ್ಯಾಪ್ಟಾಪನ್ನು ಸೆಲೆಕ್ಟ್ ಮಾಡಿದ್ದೇನೆ. ಲ್ಯಾಪ್ಟಾಪಿನಲ್ಲಿ 3 ಲ್ಯಾಪ್ಟಾಪ್ಗಳು ನಮಗಿರುವಂಥದ್ದು. ಅವುಗಳ ಸೀರಿಯಲ್ ನಂಬರ್ ಇಲ್ಲಿ ಕ್ರಮವಾಗಿ ಬರ್ತದೆ. ಕೈಟಿನಿಂದ ಸಿಕ್ಕಿದ ಕಾರಣ ಅವರು ಆಲ್ರೆಡಿ ಅಲ್ಲಿ ಎಲ್ಲ ರಿಜಿಸ್ಟರ್ ಮಾಡಿರ್ತಾರೆ ನಮ್ಮ ಲ್ಯಾಪ್ಟಾಪ್ಗಳದ್ದು, ಪ್ರಾಜೆಕ್ಟರ್ಗಳ ಸೀರಿಯಲ್ ನಂಬರ್ ನಿಮಗೆ ಗೊತ್ತಿಲ್ಲ ಇದ್ದರೆ ಅದೇ ಲ್ಯಾಪ್ಟಾಪಿನ ಹಿಂಬದಿಯಲ್ಲಿ ಒಂದು ಸ್ಟಿಕ್ಕರ್ ಉಂಟು ಸೀರಿಯಲ್ ನಂಬರ್ನದ್ದು. ಅದನ್ನು ನೋಡಿದರೆ ನಿಮಗೆ ಗೊತ್ತಾಗ್ಬೋದು. ಕೆಲವೊಮ್ಮೆ ಸ್ಟಿಕ್ಕರ್ ಇಲ್ಲ ಅಂತ ಆದರೆ ಶಾಲೆಗಳಲ್ಲಿ ಅದಕ್ಕೆ ನಂಬರ್ ಕೊಟ್ಟಿರ್ಬೋದು. ಆ ನಂಬರನ್ನು ನೋಡಿ ಇಶ್ಯೂ ರಿಜಿಸ್ಟರ ಇಲ್ಲದಿದ್ದರೆ ಸ್ಟಾಕ್ ರಿಜಿಸ್ಟರನ್ನು ಕಂಪೇರ್ ಮಾಡಿ ನಿಮಗೆ ಅದರ ಸೀರಿಯಲ್ ನಂಬರನ್ನು ಕಂಡುಹಿಡಿಬೋದು. ಯಾವ ಸೀರಿಯಲ್ ನಂಬರ್ನದು ಕಂಪ್ಲೇಂಟ್ ಆಗಿದೋ ಅದನ್ನು ಸೆಲೆಕ್ಟ್ ಮಾಡೋದು. ಆನಂತರ ಕಂಪ್ಲೇಂಟ್ ಡೀಟೇಲ್ಸ್ ಅಂತ ಇದೆ. ಕಂಪ್ಲೇಂಟ್ ಡೀಟೇಲ್ಸ್ನ ಮೇಲೆ ಕ್ಲಿಕ್ ಮಾಡುವಾಗ ನಿಮಗೆ ಕೆಲವು ಆಪ್ಷನ್ಗಳು ಬರ್ತದೆ. ಏನು ಅದರ ಸಮಸ್ಯೆ. ಕೆಲವೊಮ್ಮೆ ಈಗ ಡಿಸ್ಪ್ಲೇ ಕಂಪ್ಲೇಂಟ್ ಆದರೆ ಇಲ್ಲಿ ಡಿಸ್ಪ್ಲೇ ಕಂಪ್ಲೇಂಟ್ ಅಂತ ಇದೆ. ಕೀಪ್ಯಾಡ್ನ ಕಂಪ್ಲೇಂಟ್ ಆದರೆ ಇಲ್ಲಿ ಕೀಪ್ಯಾಡ್ ನಾಟ್ ವರ್ಕಿಂಗ್ ಅಂತ ಇದೆ. ಆ ರೀತಿ ನಿಮ್ಮ ಸಿಸ್ಟಮಿನದ್ದು ಏನು ಸಮಸ್ಯೆಯೋ ಅದನ್ನು ಸೆಲೆಕ್ಟ್ ಮಾಡುವಂಥದ್ದು.
ಆ ಬಳಿಕ ಆಫೀಸರ್ ನೇಮ್ ಅಂತೆಲ್ಲ ಇದೆ, ಅದೆಲ್ಲ ಅದಲ್ಲಿ ಬರ್ತದೆ. ಆನಂತರ ಒಂದು ಆಲ್ಟರ್ನೇಟಿವ್ ಸ್ಕೂಲ್ ಮೇಲ್ ಐ ಡಿ ಇಲ್ಲಿ ಟೈಪ್ ಮಾಡಬೇಕಾಗ್ತದೆ. ಶಾಲೆಯದ್ದು ಫಸ್ಟಿಗೆ ನೀವು ಕೊಟ್ಟಿದ್ದರೆ ನೆಕ್ಸ್ಟ್ HMನ ಪರ್ಸನಲ್ ಅಥವಾ SITCಯ ಪರ್ಸನಲ್ ಇದನ್ನು ಇಮೇಲ್ ಐ ಡಿಯನ್ನು ಕೊಟ್ಟು ಸಬ್ಮಿಟ್ ಕೊಡಬೇಕು. ಇಷ್ಟು ಸಬ್ಮಿಟ್ ಕೊಟ್ಟರೆ ಇದರ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರ್ತದೆ. ಆ ಬಳಿಕ ಒಂದು ಕನ್ಫರ್ಮೇಷನ್ ಮೇಲ್ ನಿಮ್ಮ ಶಾಲೆಗೆ ಲಭಿಸ್ತದೆ. ಆ ಕನ್ಫರ್ಮೇಷನ್ ಮೇಲ್ನಲ್ಲಿ ಒಂದು OTP ಎಲ್ಲ ಇರ್ತದೆ ಮತ್ತು ಸರ್ವಿಸ್ ಮಾಡಲಿಕ್ಕೆ ಬರುವಂಥ ವ್ಯಕ್ತಿಯ ಫೋನ್ ನಂಬರ್ ಡೀಟೇಲ್ಸ್ ಎಲ್ಲ ಇರ್ತದೆ. ಅವರು ನಿಮಗೆ ಕಾಂಟ್ಯಾಕ್ಟ್ ಆಗಿ ಅದರ ಮುಂದಿನ ವಿಷಯದ ಬಗ್ಗೆ ತಿಳಿಸ್ತಾರೆ. ಇದಿಷ್ಟಿರುವಂಥದ್ದು ಕಂಪ್ಲೇಂಟ್ ರಿಜಿಸ್ಟರ್. ನೀವು ಮಾಡಿದ ಕಂಪ್ಲೇಂಟ್ ರಿಜಿಸ್ಟರ್ ಆದ ಕೂಡಲೇ ಇಲ್ಲಿ ನಿಮಗೆ ಕಾಣ್ಬೋದು ಕಂಪ್ಲೇಂಟ್ ಸ್ಟೇಟಸ್ ಅಂತ ಇದೆ. ಇದು ನಾನು ಮೊನ್ನೆ ಒಂದು ಪ್ರಾಜೆಕ್ಟರ್ನದ್ದು 21ನೇ ತಾರೀಕಿಗೆ 2 ಗಂಟೆಗೆ ರಿಜಿಸ್ಟರ್ ಮಾಡಿದಂಥದ್ದು. ಅದರ ಕಂಪ್ಲೇಂಟ್ ID, ಸೀರಿಯಲ್ ನಂಬರ್, ಡೇಟ್ ಆಫ್ ರಿಜಿಸ್ಟ್ರೇಷನ್ ಎಲ್ಲ ಇಲ್ಲಿ ಕಾಣ್ತಾ ಉಂಟು. ಇಲ್ಲಿ ಈ ಒಂದು ಪ್ಲಸ್ ಮಾರ್ಕಿನ ಮೇಲೆ ಕ್ಲಿಕ್ ಮಾಡಿದಾಗ ಕಂಪ್ಲೇಂಟ್ ಸ್ಟೇಟಸ್ ನಿಮಗೆ ಕಾಣ್ತದೆ. ಅಸೈನ್ಡ್ ಅಂತ ಇದೆ. ನನಗೆ ಈಗಾಗಲೇ ಅದರ ಒಂದು ಕನ್ಫರ್ಮೇಷನ್ ಮೇಲ್ ಶಾಲೆಗೆ ಲಭಿಸಿರ್ತದೆ. ಇಷ್ಟು ಮಾಡಿದರೆ ಕಂಪ್ಲೇಂಟ್ ರಿಜಿಸ್ಟರ್ ಆಯಿತು. ಆ ಬಳಿಕ ಇರುವಂಥದ್ದು ಇದನ್ನು ಸರ್ವಿಸ್ ಮಾಡುವಂಥದ್ದು. ಅದು ಕೈಟಿನಿಂದ ಇದರ ಸರ್ವಿಸ್ಗೆ ಇರುವಂಥ ಜನ ನಿಮ್ಮ ಶಾಲೆಗೆ ಬರ್ತಾರೆ. ಶಾಲೆಯಲ್ಲಿ ಅದರ ಕಂಪ್ಲೇಂಟನ್ನು ರೆಕ್ಟಿಫೈ ಮಾಡ್ತಾರೆ. ಇದಿಷ್ಟು ಇಂದಿನ ಈ ವಿಡಿಯೋದಲ್ಲಿ ತಿಳಿಸುವಂಥದ್ದು. ಈ ವಿಡಿಯೋ ನಿಮಗೆ ಪ್ರಯೋಜನ ಆಗ್ಬೋದು ಅಂತ ಭಾವಿಸ್ತೇನೆ. ಥ್ಯಾಂಕ್ ಯು.